ಕಲ್ಲವನ ಸ್ಟೋರಿನ ನೋಡ್ಕೊತಾ ಬಂದ್ರಿ. ಕಲ್ಲವನ ಮನುಷ್ಯ ಹೇಗಿರ್ಬೋದು ಪ್ರತಿಯೊಂದೂ ನಿನ್ನಿತನ ಎಪಿಸೋಡ ಪ್ರತಿಯೊಂದು ಹಾಕಿದ್ನಿ ನೋಡ್ಕೊತ ಬಂದ್ರಿ. ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ಅದೇ ರೀತಿ ಇನ್ನು ಮುಂದೆ ನಾನು ಹಳ್ಳಿ ಹೆಂಗಸರ ಕಾಮಿಡಿ ವಿಡಿಯೋ ಕೇಳಿ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಜಾಸ್ತಿ ಇದ್ರೆ ಜಾಸ್ತಿ ಎಪಿಸೋಡ ಬರ್ತಾವೆ. ಇದು ಇವತ್ತಿನ ಮೊದಲನೇ ಎಪಿಸೋಡ ಐತಿ. ಹಾಗಾಗಿ ನಾನು ಅಂದರೆ ಮುಂಜಾನೆಯಿಂದ ಇವತ್ತಿನ ಸಾಯಂಕಾಲವರೆಗೂ ಏನೇನು ಆಗ್ತೈತಿ ಅನ್ನೋದು ನಾನು ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ರೀ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹಳ್ಳಿ ಹೆಂಗಸರ ಜೋಡಿ ನಮ್ಮ ಗೆಳತಿಯರ ಜೋಡಿ ಜಗಳ ಕಾಮಿಡಿ ಇವೆಲ್ಲ 108 ಹಳ್ಳಿ ವಾತಾವರಣ ಒಳಗೆ ಅದು ಅಲ್ಲದೆ ಉತ್ತರ ಕರ್ನಾಟಕ ಕಡೆ ಯಾವ ರೀತಿ ಹಳ್ಳಿ ಜನ ಇರ್ತಾರೋ ಅನ್ನೋದೆಲ್ಲ ನಿಮ್ಗೆ ಈ ವಿಡಿಯೋದಾಗ ಇನ್ನು ಮುಂದೆ ಪ್ರತಿ ಎಪಿಸೋಡ್ ಒಳಗೆ ಒಂದೊಂದೊಂದೊಂದು ಹೊಸದ ಸಿಗ್ತಾ ಹೋಗ್ತಾವ್ರಿ. ಮತ್ತು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಆಪ್ಷನ್ ಒಮ್ಮೆ ಒತ್ತಿ ಬಿಟ್ರಿ ಅಂದ್ರೆ ಅದರಿಂದ ನಾವು ಯಾವುದೋ ವಿಡಿಯೋ ಮಾಡಿದ್ರೆ ಅದ್ರ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೀವು ಅವಾಗನ ವಿಡಿಯೋನ ನೋಡಬಹುದು ರೀ. ಅಂದರೆ ಒಂದು ಎಪಿಸೋಡ್ನು ಮಿಸ್ ಆಗಲ್ಲ ನೋಡಬಹುದು. ಇವಾಗ ಈ ಎಪಿಸೋಡನ್ನು ಹಳ್ಳಿ ಹೆಂಗಸರ ಕಾಮಿಡಿಯನ್ನು ಏನಂತಾರೋ ಈ ಒಂದು ಕಾನ್ಸೆಪ್ಟನ್ನು ನಾನು ಇನ್ನು ಮುಂದೆ ಸ್ಟಾರ್ಟ್ ಮಾಡ್ತೇನೆ ನೋಡ್ರಿ. ಬಿಡ್ತಾ ಜಲ್ದಿ ಇನ್ನು ಹಿಂಗೆ ಒಂದು ಒಪ್ಪಾರ ಕಣ್ಣು ಹೊಳ್ಳೆ ಒಂದು ಒಪ್ಪಾರ ಒಳೊಟ್ಟಿಗೆ ಬೆಳಕಾಗಿಬಿಡ್ತೈತಿ ನೋಡ್ರಿ. ಹೆಂಗೋ ಏನೋ ಮತ್ತೆ ಚಾಲು ಆತದಾಗ ರಾತ್ರಿ ತನಕ ಹರಿಯಂಗಿಲ್ಲ. ಮಧ್ಯಾಹ್ನ ಒಂದು ತಾಸು ಮಲ್ಕೊಳಕ್ಕೆ ಟೈಮ್ ಸಿಗಂಗಿಲ್ಲ. ಹಳ್ಳಿ ಹೆಂಗಸರದಾಗದ ಅದ್ರಾಗೂ ಹೊಲ ಮನೆ ಇದ್ದಾರದಾಗದ ಭಾಳ ನೋಡ್ರಿಪ್ಪ ಸಾಕಾಗಿ ಹೋಗ್ತೈತಿ. ಏನು ಬಡ ಎದ್ದೆಲ್ಲ ದಗದ ಮಾಡಬೇಕು, ಹುಡುಗರು ನಿಬ್ಬಿಸ್ಬೇಕು, ಸಾಲಿ ಕಳಿಸ್ಬೇಕು, ಮತ್ತು ಗಂಡಗೆ ಬುತ್ತಿ ಹೋಗಿ ಕೊಡ್ಬೇಕು. 108 ದಗದ ಕಣ್ಣು ತೆಗಿವಲ್ಲ ನೋಡ್ರಿ. ಅಷ್ಟು ನಿದ್ದೆ ಬಂದಾವು. ಆದರೂ ಮಕ್ಕೊಂಡ್ರೆ ಹಂಗೆ ಮಕ್ಕೊಳ್ಳೋದಾಗ್ತೈತಿ. ಹುಡುಗರು 9 ಅಂದ್ರೆ ಸಾಲಿಗೆ ಹೋಗು, ಎಲ್ಲ ಡಬ್ಬಿ ಮಾಡಿ ಕಟ್ಟೋದು ಹೇಳೋದ ಚಲೋ. ನನಗೆ ಮಕ್ಕೋಲೆಲ್ಲಾರು ಅವ್ರೆ ಹೆಂಗೆ ರಾತ್ರಿ ಕಳಿತೈತೋ ಹೆಂಗೆ ಹರ್ಯಾಗ ಆಗ್ತೈತೋ ಒಟ್ಟ ಗೊತ್ತಾಗಂಗಿಲ್ಲ. ಇನ್ನು ಬಡ ಹುಡುಗರು ಒಟ್ಟಿಗೆ ವರ್ಷ ನೀರು ಹೋಗಿ ರಂಗೋಲಿ ಅಟ್ಟು ಹಾಕಿ ಬಂದ್ಬಿಡ್ತಾನೇನು. ರಂಗೋಲಿ ಹಾಕಿನಿ ಆತು ಮುಗಿದ್ದಾಗದ ರಂಗೋಲಿ ಹಾಕಿ ವರ್ಷ ನೀರು ಗೊಜ್ಜಿ ಕಸ ಅದು ಹುಡುಕ್ತಂದ್ರೆ ಹೆಣ್ಮಕ್ಳು ಒಂದು ದೊಡ್ಡ ದಗದ ಆದಂಗೆ. ಅದು ಬದಲು ಹಳ್ಳಿ ಕಡೆ ಎಲ್ಲ ಮೊದಲು ಎದ್ರ ಮಾಡೋ ಕೆಲಸನೇ ಹೆಣ್ಮಕ್ಳು ಇದೆ ನೋಡ್ರಿ. ಎದ್ರ ಮನೆ ಮುಂದೆ ಮೊದಲು ರಂಗೋಲಿ ಇರಬೇಕು ನಮ್ಮಲ್ಲಿ. ನಮ್ಮ ಕಡೆ ಮೊದಲಿಂದ ನಮ್ಮ ಅತ್ತೆ ಮಾವರಿಂದ ರೂಢಿ ಆಗೈತ್ಲೆ ಅದನ್ನ ನಾವು ಹಂಗೆ ಮುಂದುವರ್ಸ್ಕೊಂಡು ಹೊಂಟೀವಿ ನೋಡ್ರಿ. ಮತ್ತೇನಕ್ಕ ಹಿಂಗೆ ನೀತಿ ರಂಗೋಲಿ ಎಲ್ಲ ಹಾಕಿದ್ ಬಿಡುವ ನಿಂದಗದು ಭಾಳ ಅವಸರ ಎಷ್ಟಕ್ಕರ ಎದ್ದಿರ್ತೇವ ನೀ ಏನು ಮಾಡ್ತೀವಾರ. ಅವಾಗ ಹುಡುಗರು ಸಾಲಿಂದ 9 ಅಂದ್ರೆ ಹೋಗ್ತಾವಲ್ಲ. ಮತ್ತು ನಮ್ಮ ದಗದೊಂದು ಜಲ್ದಿ ಮುಗಿಯಂಗಿಲ್ಲ. ಮತ್ತು ಇವ್ರಿಗೆ ಬೇರೆ ಡಬ್ಬಿ ಕಟ್ಟಿ ತೊಗೊಂಡು ಹೋಗ್ಬೇಕು ಬುತ್ತಿ ಹೊಲಕ್ಕೆ ಹೋಗಿ ಬಂದು. ಮತ್ತು ಇವತ್ತು ಬುಧವಾರ ಅಲ್ಲ ಸಂಘ ಒಂದು ಐತ್ಲಿ. ಆ ಸಂಘ ಒಂದು ತೆಗೆದು ಹುಚ್ಚುವಾರಿಗೆ ಆಗಿಬಿಟ್ಟೈತಿವು. ಏನು ಮಾಡ್ತಿ ಮತ್ತು ಹೊಲಕ್ಕೆ ಹೋಗಿ ಎಲ್ಲ ಬುತ್ತಿ ಕೊಟ್ಟು ಮತ್ತು ಮನೆಗೆ ಬಂದು ಸಂಘ ತುಂಬಿ ಮತ್ತು ಒಗ್ಯಾನ ಬಾಂಡೆ ಅದು 108ದಾಗ ಚಂತನ ಮುಗಿಯಂಗೆ ಇಲ್ಲಿ ನೋಡುವ. ನಾನು ಈ ಕಡೆ ಅದ ಹೇಳಕ್ಕೆ ಬಂದಿತ್ತ ಅದಕ್ಕೆ ಹೇಳಕ್ಕೆ ಹೋಗ್ಬೇಕಂತ ಹೊಂಟಿದ್ನಿ. ಹಂಗೆ ನೀನು ನೋಡ್ನೆ ಆಮೇಲೆ ಹೋಗ್ಬೇಕಂತ ಹೇಳಿ ಮತ್ತು ನಿಂಗೆ ಮಾತಾಡ್ಸಿ ಹೋಗ್ಬೇಕಂತ ಬಂದು ನೋಡುವ. ಬಡ ಹೋಗಿ ಕೊಟ್ಟು ಬಾರುವ. ಯಾಕಂದ್ರೆ ಸಂಘನೆ ಹೋದವಾರ ಹಂಗೆ ಮಾಡಿದೆವ. ಯಾರೋ ಒಬ್ರು ಇರಲಿಲ್ಲ ಅಂದ್ರೆ ರೊಕ್ಕ ತುಂಬ್ಕೊಳಂಗಿಲ್ಲ. ಈಗ ರೊಕ್ಕ ಯಾರ ಕೈ ಕೊಟ್ಟು ತುಂಬ್ರಿ ಅಂದ್ರೆ ನಾವು ಕೊಟ್ಟು ಹೋಗಿರ್ತೀವಿ. ಕರೆ ಪರ್ಸೆಂಟ್ ಭಾಳ ಅಂದ್ರೆ ಭಾಳ ಹಂಡದ ನಾವು ಅಕ್ಕವ ಒಟ್ಟು ತುಂಬ್ಕೊಳಂಗಿಲ್ಲ ಅವ. ಮೊನ್ನೆ ಹಂಗೆ ಮಾಡಿದೆವ. ಅದಕ್ಕೆ ಪಾಟ್ನ ಹೋಗಿ ಕೊಟ್ಟು ಬಾ. ಮೊನ್ನೆ ಮೂಲಿ ಮನೆ ನೀಲವ್ ಇದ್ದಳು ಆಕಿ ಹಂಗೆ ನನ್ನ ಕ್ಯಾ ಕೊಟ್ಟು ಹೋಗಿಬಿಟ್ಟಾಳು. ಊರಿಗೆ ಹೋಗ್ಯಾಳು. ಯಾರು ತೀರ್ಕೊಂಡಾರತ್ ಹೋಗಿಬಿಟ್ರು. ನಾ ತುಂಬಕ್ಕೆ ಹೋಗ್ತೀನಿ ಎಲ್ಲೆಲ್ಲಿ ತುಂಬ್ಕೊಳಕ್ಕೆ ತಯಾರಿಲ್ಲ. ಮತ್ತೆ ಆಕಿ ಫೋನ್ ಹಚ್ಚಿ ಅಣ್ಣಾರಿ ತೀರ್ಕೊಂಡಲ್ಲಿ ಬಂದೀನಿ ರೀ ಆಕಿ ಹೇಳಿದಾಗ ಅವಾಗ ಇನ್ನೇನು ಹಿಂಗೆ ಮಾಡಬೇಡ್ರಿ ಇನ್ನೇನು ಹಿಂಗೆ ಕೊಟ್ಕೊಟ್ಟು ಹೋಗ್ಬೇಡ್ರಿ ತಕಿಗೆ ಬೇಡ. ನನಗಂತೂ ಹಚ್ಚಿ ತೊಳೆದು ಹುಂಚಿಕೆ ಆಕಿ ಇನ್ನೇನು ಇಂಥ ಪಾಜಲ್ ಮಾಡೋಕೆ ಹೋಗ್ಬೇಡ್ರಿ ನೀವು ಅಂತಂತದತ್ತವ. ಅದಕ್ಕೆ ಎಲ್ಲಿದ್ನೀಗ್ರ ನೀ ಪಟ್ನ ಬಂದು ಬಿಡವ. ಯಾಕೆ ಇನ್ನೊಬ್ರು ಹೆಂಗಸ್ರ ಕಡೆ ಅನ್ಸ್ಕೊಂಡ್ಬಿಡೋನು ನಾವು. ಪಟ್ನ ನಮ್ಮ 4-5 ಮಂದಿ ನಮ್ಮ ಗೆಳತಿಯರು ಏನಿದಿಲ್ಲ ಆ ಸಂಘನೆ ಹೊರಟಿಗೆ ಕೂತ್ ಬಿಡೋನು. ಅಲ್ಲಿ ರೊಕ್ಕ ತೊಗೊಂಡು ಪಟ್ನ ಹೋಗಿ ಬಾ. ನಾನು ಸಂಡಾಸ್ ಕಟ್ಟು ಹೋಗಿ ಬಂದೆ ನಮ್ಮದು ಎಲ್ಲ ದಗದ ಮಾಡ್ಕೋತೀನಿ. ಹುಡುಗರು ಸಾಲಿ ಕಳಿಸ್ತೆ ನಾನು. ಆಯ್ತವ ಹೋಗಿ ಬಾ ನಾನು ದಗದ ಮಾಡ್ಕೋತೀನಿ. ನೀನು ಬರ್ತೇನೆ ಬಾ ಸಂಡಾಸ್ಗೆ ಹೋಗಿ ಬರ್ನು. ಇಲ್ಲ ನಾನು ಅವಸರ ಇತ್ಲ ಇವತ್ತು ಹೊಲಕ್ಕೆ ಹೋಗೋದಿತ್ಲ ಹಂಗಾಗಿ ನಾ ಹೋಗಿ ಬಂದೀನಿ. ಏನಕ್ಕೆ ಮತ್ತೊಮ್ಮೆ ಆಳೋದು ನೋಡಕ್ಕೆ ಬರ್ತೈತಿ. ಈಗ ನೀ ಹೋಗಿ ಬಾ. ಆತಳ ನಾನು ಹೋಗ್ಬೇಕು. ಮೊದಲು ಚಾ ಕೆಟ್ಟಾಗಿ ಹುಡುಗರಿಗೆ ಎಬ್ಬಿಸ್ತೀನಿ. ಅವೆಲ್ಲ ಮುಖ ತೊಗೊಂಬರೋಟಿಗೆ ಚಾ ರೆಡಿ ಆಗಿಬಿಡ್ತೈತಿ. ಚಾ ಕುಡುತ್ತ ಅಂತಂದು ದಗದ ಮಾಡ್ಕೋತ ಕೂತು ಬಿಡ್ತಾವೆ. ಕಡೆ ಬರೀದದು ಏನ್ರ ಇದ್ರೆ ಹೋಮ್ವರ್ಕದು ಏನ್ರ ಇದ್ರೆ ಮಾಡ್ಕೊತ ಕೊಡ್ತಾವೆ. ಇವ್ರಿಗೆ ಎಬ್ಬಿಸ್ತಾನು ಹಂಗೆ ಮತ್ತೆ ಅವು ಎಬ್ಬಿಸಿ ಬಂದು ಚಾ ಕಡ ಕೂತ್ರೆ ಮತ್ತೆ ತಳ್ಕೋತ ನಿಂತು ಬಿಡ್ತಾವೆ. ಮೊದಲು ಚಾ ಕೆಟ್ಟ ಹೋಗ್ತೀನಿ ತಡೀನಿ. ಚಾ ಕುದಿಯಾಕಾಯ್ತು. ಇನ್ನು ಪಟ್ನ ಹುಡುಗರನ್ನ ಇವ್ರನ್ನ ಎಬ್ಬಿಸ್ಬಿಡ್ತಾನೆ. ವಿಷ್ಣು ವರ್ಧನ ಹೇಳ್ರವ
ಟೈಮ್ ಭಾಳ ಆಗೈತಿ. ಎಂಟಾಗಿ ಹೋಗೈತಿನ. ಯಾವಾಗ ಹೇಳೋದು, ಯಾವಾಗ ಜಳಕ, ಯಾವಾಗ ಚಾ ನಿಮ್ಮದ ಸಾಲಿ ಹೋಗೋ ಟೈಮ್ ಆಗೈತಿ. ಹೇಳ್ತೀರೇನಿಲ್ಲ ಬಡ ಬಡ. ತಮ್ಮ ವಿಷ್ಣು, ತಂಗಿ ವರ್ಧನ, ಹೇಳವ ಟೈಮ್ ಭಾಳ ಆಗೈತಿ. ಹೇಳ್ರಿ ಬಡ ಬಡ. ದಗದು ಭಾಳ ಅದಾವ ನಮಗೆ ಬಡಿತೀನಿ. ಮತ್ತೇನು ಹೇಳ್ರಿ ರೀ? ಏನ್ರಿ ಹೇಳ್ರಿಲ್ಲ. ನೋಡ್ರಿ ಟೈಮ್ ಗೊತ್ತಂದ್ರೆ ಗೊತ್ತಾನೆ ಹೇಳ್ತೀರೇನಿಲ್ಲ. ನೀವು ಹಿಂಗೆ ಮಕ್ಕೊಂಡ್ರೆ ಮತ್ತೆ ನೀವು ನೋಡಿ ಹುಡುಗರು ಹಂಗೆ ಮುಕ್ಕೋತಾವ. ಹಾಂ ಎದ್ನಿ. ಏ ವಿಷ್ಣು, ಏ ವರ್ಧನ, ಹೇಳ್ತೀರೇನಿಲ್ಲ ಬಡ ಬಡ. ಮಮ್ಮಿ ಎದ್ನಿ ಮಮ್ಮಿ. ಮಮ್ಮಿ ನಾನು ಎದ್ನಿ. ಹೇಳ್ರಿ ಬಡ ಬಡ. ಮೂರು ಮಂದಿ ಬರ್ರಿ, ಮುಖ ತಗೊಂಡು ಹಲ್ ತಿಕ್ಕೊಂಡು ಬರ್ರಿ. ಚಾ ಮಾಡಿ ಒಲಿ ಮೇಲೆ ಚಾ ಕಿಟ್ಟೀನಿ. ಬಡ ಬಡ ಚಾ ಕುಡ್ದು ಮುಂದಿನ ದಗದ ಮಾಡ್ಕೊಂಡು ಬರ್ರಿ. ಹಾಂ ನೀ ನಡಿ ಚಾ ಸೋಸ್ ನಡಿ. ನಾ ಮುಖ ತಗೊಂಡು ಹುಡುಗರ ಮುಖ ಎಲ್ಲ ತೊಳಸ್ಕೊಂಡು ಹುಡುಗರನ್ನ ತೊಗೊಂಬರ್ತೇನೆ. ನಡೀನಿ ಇನ್ನು ಬಡ 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 ಹುಡುಗರು ಒಟ್ಟಿಗೆ ಚಾ ಸೋಸಿ ಇಟ್ಬಿಡ್ತೇನೆ. ಬಂದ್ರಿ ಬಡ ಬಡ ಕುಡೀರಿ ಚಾ. ಏ ಯಾಕವರು ಬಡಿತೇನ ಮನೆ ಮಗನ? ಹಂಗೆ ಬಡಿಬಾರ್ದು ಅನ್ನಾಗ. ಬಡ ಬಡ ಚಾ ಕುಡ್ದು ಹೊಡ್ಕೊ ಹೇಳ್ರಿ. ಇಲ್ಲ ಅಳೆಪ್ಪು, ಆಕಿನ ಬಡಿನ ತಂಗಿದಾಳ ಆಕಿನ ಬಡಿ ನೋಡು. ಏನು ನಿಂಗೆ ಚಾಕ್ಲೇಟ್ ಕೊಡ್ತೀನಿ, ಚಾ ಕುಡೀರಿ ಬಡ ಬಡ. ಎಲ್ಲ ಚಾದು ಕುಡಿದು ಇನ್ನು ಬಾಂಡೆ ಒಂದು ಹಾಕದ ಬಡ ಬಡ ತಿಕ್ತಾನವ. ಬಡ 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 ಎರಡು ಬಾಂಡೆ ತಿಕ್ಕಿನಿ. ಇವೊಂದು ಹಾಕದಾವ, ಇವೆಲ್ಲ ಕಟ್ಟಿಬಡ್ದವು. ಎಲ್ಲ ನೆನೆ ಹಾಕಿ ಹೋದ್ರ ಆತೀನಿ. ಅಡುಗೆನೂ ಮುಗ್ದೈತಿ. ಈಗ ಇನ್ನು ಹುಡುಗರಿಗೆ ಊಟ ಕೊಟ್ಟು ಇವ್ರಿಗೆ ಊಟ ಕೊಟ್ಟು ಕಳಿಸಿಬಿಡ್ತೀನಿ. ನೀವು ಆತಿವ ಎಲ್ಲ ತೆಗೆದಾತು. ಕಸ ಆಯ್ತು, ಬಾಂಡೆ ಆಯ್ತು, ಹುಡುಗರು ಸಾಲಿ ಕಳ್ಸೋದಾಯ್ತು. ನಮ್ಮ ಮನೆಯವ್ರಿಗೆ ಊಟ ಕೊಟ್ಬಿಡ್ತನು. ಅವ್ರೊಟ್ಟು ಊಟ ಮಾಡಿ ಹೋದ್ರಂದ್ರೆ ಹೊಲಕ್ಕೆ ನಿಚಿಂತೆ ಆಗ್ತನು. ಇನ್ನು ನೋಡು ನೀನು ಹೊಲಕ್ಕೆ ಹೋಗಲು ಏನು ಸಂಘ ಹೋಗಲು ಮೊದಲ ಇನ್ನು ಟೈಮ್ ಬೇರೆ ಐತಿ. ಏನೇನು ಆಗ್ತೈತೆ ನೋಡು. ಮೊದಲು ಇವ್ರು ಹೊರಾತಾರೋ ಇವ್ರಿಗೆ ಬಡ ಬಡ ಊಟಕ್ಕೆ ಕಳಿಸಿ ಮೊದಲು ಮನೆಯನ್ನು ಗಂಡಸಿಗೆ ಹೊರಗೆ ಕಳಿಸ್ತಾನಾರ ರೀ. ನಿಮಗೆ ಊಟ ತಂದೀನಿ ಮತ್ತು ಚಾಟ್ ತಂದೀನಿ. ತಲೆನೂ ಸಾತೈತೆ ಅನ್ನತ್ತಿದ್ರಿ. ಒಂದಿಟ್ಟು ಚಾಯ್ನ ಉಳ್ದಿತ್ತ, ಅದಕ್ಕೆ ನಾಟು ಕುಡಿದ್ನಿ. ನಿಮ್ಗಡೆ ಬಿಸಿ ಮಾಡ್ಕೊಂಬಂದೀನಿ. ಇವತ್ತೇನು ನಾಷ್ಟಕತ್ತ ಏನೂ ಮಾಡಲಿಲ್ಲ ರೀ. ಹುಡುಗರು ಭಾಳ ಲೇಟ್ ಮಾಡಿ ಎದ್ದು ನನಗೂ ಯಾಕೋ ಇದು ಭಾಳ ಕಟಾಳಕ್ಕೆ ಬಂದಂಗೆ ಆಗೈತಿ ರೀ. ಅದಕ್ಕೆ ಚಪಾತಿ ಅದಿತ್ತ, ಹುಡುಗರಿಗೆ ಡಬ್ಬಿ ಕಟ್ಟಿನಲ್ರಿ, ಅದನ್ನು ನಿಮಗೂ ಮಾಡ್ಕೊಂಬಂದೀನಿ ರೀ. ಏನು ಇವತ್ತು ಸಿಟ್ಟಾಗಬೇಡ್ರಿ, ಭಾಳ ತಡ ಆಗೈತಿ. ಹಂಗಾಗಿ ಸಂಘ ಬೇರೆ ಐತಲ್ರಿ. ಇವತ್ತು ಸಂಘಿಗೆ ಹೋಗ್ಬೇಕು. ಮತ್ತು ಮಧ್ಯಾಹ್ನ ನಿಮಗೆ ಹೊಲಕ್ಕೆ ಡಬ್ಬಿ ತಂದು ಕೊಡ್ಬೇಕ್ರಿ, ರೊಟ್ಟಿ ಮಾಡಿ. ಅದಕ್ಕೆ ಭಾಳ ಯಾಕೋ ಮೈಕೈನು ಸಾಕತ್ತೈತಿ ನನಗೆ. ಯಾಕೋ ಜಡ್ಡು ಬರಂಗೆ ಕಾಣಕತ್ತೈತಿ ರೀ. ಅದಕ್ಕೆ ಏನು ಭಾಳ ಅಡುಗೆ ಮಾಡಿಲ್ಲ, ನಾಷ್ಟಕ್ಕೆ ಏನು ಮಾಡಿಲ್ಲ. ಹುಡುಗರಿಗೆ ಇದು ಡಬ್ಬಿ ಕಟ್ಟು ಕಳ್ಸೀನಿ, ಅದನ್ನ ತಿನ್ನಿಸಿ ಕಳ್ಸೀನಿ ರೀ. ನೀವು ಒತ್ತೊಂದಿನ ನನ್ನ ಮೇಲೆ ಸಿಟ್ಟಾಗಬೇಡ್ರಿ, ಇದೊಂದು ಇಡ್ತೀನಿ ರೀಪ್ಪ. ಅಯ್ಯೋ ನಾ ಏನು ಸಿಟ್ಟಾಗಿನಿ? ನೀ ಏನು ಮಾಡ್ತೀಯ? ಅದನ್ನು ಹಾಗಿದ್ದು ತಿಂದು ಹೋಗ್ತೀನಿಲ್ಲ. ನಾ ಹಂಗೆ ಯಾಕಂತಿ? ತೊಂಬ ಕಟ್ಟಾಗೈತೆ. ಸಂಜೆಗೆ ಡಾಕ್ಟ್ರಿಗೆ ಬಾತ್ ಹೇಳ್ತಾನೆ, ಮನೆ ಕಡೆ ಬರ್ತಾನು. ಸಂಜೆಗೆ ಡಾಕ್ಟ್ರನ್ನ ಕರ್ಕೊಂಡು ಬರ್ತಾನು. ನೀವಾ ನಿಂಗೆ ಆರಾಮಿರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಆರಾಮ ಮಾಡು. ಹೆಂಗೆ ದಗದ ಮುಗ್ದೈತಿ. ಹುಡುಗರು ಸಂಜೆಗೆ ಬರ್ತಾವೆ ಸಾಲಿಯಿಂದ ನಾನು ಹೊಲಕ್ಕೆ ಹೋಗ್ಬಿಡ್ತನು. ನಿನಗೆ ಆರಾಮ ಅನ್ನಿಸ್ತು ಅಂದ್ರೆ ಹೊಲಕ್ಕೆ ಬುತ್ತಿ ತೊಗೊಂಬ. ನಿನಗೆ ಹಂಗೆ ಭಾಳ ಕಣ್ಕಂಡು ಬಂದಾಗ ಆತಂದ್ರೆ ಬುತ್ತಿ ಅಂತ ತರಕ್ಕೆ ಹೋಗ್ಬೇಡ. ಅಲ್ಲೇ ಸಂಗಪ್ಪದು ಬಂದಿರ್ತಾನೆ, ಅವ್ನ ಕೈಯನ್ನು ಒಂದಿಟ್ಟು ಇಸ್ಕೊಂತಿತ್ತು. ಇಬ್ರು ಕೂಡಿ ತಿತ್ತೀವಿ. ಹೊಲ್ದಾಗ ಗಳೆ ಹೊಡಿದೋದು ಎಲ್ಲ ಭಾಳ ಅದಾವ ದಗದ. ಅದಕ್ಕೆ ನನಗೂ ತಡ ಆಗೈತಿ. ತೊಗೊಂಬ, ಏನೈತೆ ಅದನ್ನ ತೊಗೊಂಬ ತಿಂತಾನೆ. ಚಾ ತೊಗೊಂಬಂದು ಭಾಳ ಚಲೋ ಮಾಡಿದ್ದಿ. ತಲೆನೂ ಭಾಳ ಹೊಸಾಕತ್ತೈತಿ. ನಾವು ಅದ ತೊಗೊಂಬನ್ನಿ. ಏನಾಗಕತ್ತೈತಿ ಹೇಳು? ಡಾಕ್ಟ್ರಿಗೆ ಹೇಳ್ತಾನು, ಕರ್ಕೊಂಡು ಬರ್ತೀನಿ ಸಂಜೆಗೆ. ಏನಿಲ್ರಿ, ಅದ ಕಣ್ಕನಿಗೆ ಬಂದಂಗೆ ಆಗಾಕತ್ತೈತೆ. ಮೈಯಾಗ ಒಟ್ಟು ಶಕ್ತಿ ಇಲ್ದಂಗೆ ಆಗತೈತಿ. ಒಟ್ಟು ಒಳಗೆ ಜ್ವರ ಅದಾವೇನೋ, ಜ್ವರ ಅಂತ ಅನ್ಸತೈತಿ. ಅದಕ್ಕೆ ಒಟ್ಟು ಮೈಯಾಗೆ ಶಕ್ತಿ ಇಲ್ಲ, ಮೈಯಾಗೆ ಎಲ್ಲ ಭಾಳ ಹೊಡ್ಯಾಕತ್ತೈತಿ ರೀ. ಹೌದು, ಆತ ಸಂಜೆಗೆ ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ನೀನು ಹೊಲ ಕಡೆನ ಬರಕ್ಕೆ ಹೋಗ್ಬೇಡ. ಅಟ್ಟೇನಿಲ್ಲ ರೀ, ಬರ್ತೇನೆ. ಬುತ್ತಿಗೆ ತೊಗೊಂಡು ಕೊಟ್ಟು ಬರ್ತೇನೆ. ನಾ ಏನು ಹೊಲ್ದಾಗಿಂದ ಅಗದಾತಿ ಏನು ಮಾಡ್ಕೊತ್ಕೊಂಡ್ರಲ್ಲ. ನಿಮ್ಗಟ್ಟು ಬುತ್ತಿ ಕೊಟ್ಟು ಮನೆಗೆ ಬಂದುಬಿಡ್ತೇನೆ ರೀ. ಮತ್ತು ಸಂಗಿನ ಟ್ರಾಕ ಇಟ್ಟು ಹೋಗ್ರಿ. ಸಂಗಿನಾಗ ಬರ್ತಾನೆ ಇವತ್ತು. ಸಂಗಟ್ಟು ತುಂಬಾಕೆ ಬರ್ತೈತಿ ರೀ. ಆತಾತ ಇಟ್ಟು ಹೋಗ್ತನು. ಮತ್ತಿದ ಗಳೆ ಹೊಡ್ಯಾವದೀನಿ ಇವತ್ತು. ಮತ್ತು ಕಸ ಎಲ್ಲ ಭಾಳ ಬೀಳೋದೈತಿ. ಜರ ಕಸ ತೆಗೆದಿತ್ತು. ಮತ್ತು ನಿನಗೆ ಆರಾಮಾದ್ಮೇಲೆ ನಿಮ್ಮ ಗೆಳತ್ಯಾರನ್ನ ಕರ್ಕೊಂಡು ಒಂದು 4 ಕಾಳು ಯಾರ್ಯಾರು ನೋಡಿ ಗೆಳತ್ಯಾರಿಗೆ ಹೇಳ್ತೀವಿ, ಬೇರೆದಾರಿಗೆ ಹೇಳ್ತೀವೋ, ಒಂದು 4 ಕಾಳು ತೊಗೊಂಡು ಹೊಲ ಕಡೆದು ಬರೋದೈತಿ. ಕಸ ಅದು ಬಂದೈತಿ. ಮತ್ತು ಗೊಂಜಾಳ ಹಾಕೋದೈತಿ. ಸದ್ಯ ಇನ್ನು ಸ್ವಲ್ಪ ಮಳೆ ಹೀಗಾಗಿ ಅನ್ನಕತ್ತೈತೆ. ಅದಕ್ಕೆ ಈಗ ಸ್ವಲ್ಪ ಹಾಕಿಬಿಟ್ಟಿವಂದ್ರೆ ಮುಂದೆ ಚಲೋ ಆಗ್ತೈತಿ. ಮತ್ತು ಹೆಂಗೈತೀನಿ? ಆಯ್ತು ರೀ. ಇವತ್ತು ಡಾಕ್ಟ್ರ್ ಬರಲಿ, ಒಂದು ಇಂಜೆಕ್ಷನ್ ಮಾಡ್ಕೊಂಡ್ಬಿಡ್ತೇನೆ ರೀ. ಒಂದು ಸೂಜಿ ಸುಚ್ಕೊಂಡ್ಬಿಟ್ನಿ ಅಂದ್ರೆ ಹಗರ ಆಗಿಬಿಡ್ತೈತಿ. ನಾಳೆ ಅದು ಆಳು ತೊಗೊಂಡು ತೋಟಕ್ಕೆ ಬಂದುಬಿಡ್ತೀನಿ ನೋಡ್ರಿ. ಕಸ ತೆಗಿಯೋಕೆ ಬರ್ತೈತಿ. ಕಡೆ ಒಂದು ಇದು ಆಗಿಬಿಡ್ತಂದ್ರೆ ದಗದ ಹಂಪರದಂಗೆ ಆಗ್ತೈತಿ. ಮತ್ತು ಆಮೇಲೆ ಕಾಳು ಹಾಕಕ್ಕೆ ಬರ್ತೈತಿ ರೀ. ಆತಾಳ ಹಂಗೆ ಮಣ್ಣ ನಡೀಲ. ಇನ್ನು ತೋಟಕ್ಕೆ ನಿನಗೆ ಆರಾಮ ಮನ್ಸಿರ ಆಟ ಬಾ. ಬುತ್ತಿ ತೊಗೊಂಡು ಆರಾಮ ಅನ್ಸ್ಲಿಕ್ಕೆ ಏನೈತಿ. ಫೋನ್ ಹಚ್ಚಿ ಬರಂಗಿಲ್ಲತ್ತ ನಾಳೆ ಏನ್ರತಿತ್ತನ. ಆತ್ರಿ.
ನೋಡ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಕಟ್ ಮಾಡ್ತೇನೆ ರೀ, ಯಾಕಂದ್ರೆ ಭಾಳ ಉದ್ದ ಆಗ್ಬಿಡ್ತೈತೆ ಅಲ್ರಿ, ವಿಡಿಯೋ ಲೆಂತ್ ಆಗ್ತೈತೆ ರೀ. ಅದಕ್ಕೆ ಇದ್ರ ಮುಂದಿನ ಭಾಗನ ನಾನು ನಾಳೆ ವಿಡಿಯೋದಾಗ ಭಾಗ 2 ಹಾಕ್ತೀನಿ ರೀ. ಧನ್ಯವಾದಗಳು.